ಶ್ರೀ ಸತ್ತುಪಾಸೆಯೇ ನಮಃ. ಗುರುಗೀತ. ಶೌನಕಾದಿ ಮುನಿಗಳು ಸೂತ ಮಹರ್ಷಿಯನ್ನು ಪಾಪ ಕಳೆಯುವ ಗುರುಸ್ವರೂಪದ ಬಗ್ಗೆ ತಿಳಿಸಲು ಪ್ರಾರ್ಥಿಸಿದರು. ಶ್ಲೋಕ 2. ಸೂತ ಸೂತ ಮಹಾಪ್ರಾಜ್ಞ ನಿಗಮಾಗಮಪಾರಾಗಾಂ ಗುರುಸ್ವರೂಪಮಸ್ಮಾಕಂ ಬ್ರೂಹಿ ಸರ್ವಮಲಾಪಹಂ. ಅನುವಾದ. ವೇದಗಳು, ಧರ್ಮಶಾಸ್ತ್ರಗಳು ಎಲ್ಲವನ್ನೂ ತಿಳಿದಂತಹ ಮಹಾಜ್ಞಾನಿಯಾದ ಸೂತ ಮಹರ್ಷಿಗಳೇ, ನಮಗೆ ಸಮಸ್ತ ಮಲತ್ರಯಗಳನ್ನು ಕಳೆಯುವಂತಹ ಶ್ರೀ ಗುರುಸ್ವರೂಪದ ಬಗ್ಗೆ ತಿಳಿಸುವಿರಾ ಎಂದು ಋಷಿಗಳು ಕೇಳಿದರು. ಭಾವಾರ್ಥ. ವೇದಗಳ ಸಂಕಲನಕಾರರಾದ ವ್ಯಾಸ ಮಹರ್ಷಿ 4 ವೇದಗಳನ್ನು, ತಮ್ಮ ಶಿಷ್ಯರಾದ ಪೈಲರಿಗೆ ಋಗ್ವೇದವನ್ನು, ವೈಶಂಪಾಯನರಿಗೆ ಯಜುರ್ವೇದ ಮತ್ತು ಮಹಾಭಾರತವನ್ನು, ಜೈಮಿನಿ ಋಷಿಗೆ ಸಾಮವೇದವನ್ನು, ಸುಮಂತರಿಗೆ ಅಥರ್ವವೇದವನ್ನು, ಲೋಮಹರ್ಷರಿಗೆ ಪುರಾಣಗಳು ಮತ್ತು ತಮ್ಮ ಪುತ್ರರಾದ ಶುಕ ಮಹರ್ಷಿಗೆ ಶ್ರೀಮದ್ಭಾಗವತವನ್ನು ಕಲಿಸಿದರು. ಲೋಮಹರ್ಷರು ಸೂತ ವರ್ಗಕ್ಕೆ ಸೇರಿದವರು, ಅಂದರೆ ಕ್ಷತ್ರಿಯ ತಂದೆ ಮತ್ತು ಬ್ರಾಹ್ಮಣ ತಾಯಿಗೆ ಜನಿಸಿದ ವರ್ಗ. ಲೋಮಹರ್ಷನ ಅಥವಾ ರೋಮಹರ್ಷನ ಎನ್ನುವ ಹೆಸರು ಅವರ ಪ್ರವಚನಗಳನ್ನು ಕೇಳುವವರ ಕೂದಲನ್ನು ರೋಮಾಂಚನಗೊಳಿಸಿದ್ದರಿಂದ ಇಡಲಾಯಿತು. ಒಂದು ಸಂದರ್ಭದಲ್ಲಿ ಬಲರಾಮನು ತನ್ನ ಚಿತ್ತದ ಸಮತೋಲನವನ್ನು ಕಳೆದುಕೊಂಡು ಲೋಮಹರ್ಷರನ್ನು ಒಂದು ಹುಲ್ಲನ್ನು ಬ್ರಹ್ಮಾಸ್ತ್ರವಾಗಿಸಿ ಕೊಂದನು. ಲೋಮಹರ್ಷರು ಶುಭ ಕಾರ್ಯದ ಆಧ್ವರ್ಯ ವಹಿಸಿದ್ದರಿಂದ ಅವರ ಮರಣ ನಡೆಯುತ್ತಿರುವ ಕಾರ್ಯಕ್ಕೆ ಭಂಗ ಉಂಟು ಮಾಡದೇ ಇರಲಿ ಎಂದು, ಮಗನು ತಂದೆಯ ದೇಹದಿಂದ ಉತ್ಪತ್ತಿಯಾಗಿರುವುದರಿಂದ ಮಗನು ತಂದೆಯ ಸ್ವಂತ ಸ್ವಭಾವದ ಪ್ರತಿನಿಧಿಯಾಗಿದ್ದಾನೆ ಎಂಬ ವೇದೋಕ್ತಿಯನ್ನು ಅನುಸರಿಸಿ ಲೋಮಹರ್ಷರ ಮಗನಾದ ಉಗ್ರಶ್ರವರಿಗೆ ತನ್ನ ತಂದೆಯ ಎಲ್ಲ ಜ್ಞಾನವನ್ನು ಸ್ಥಾನಾಂತರಣ ಮಾಡಿ ಪ್ರವಚನಕರ್ತನ ಸ್ಥಾನವನ್ನು ನೀಡಿ ಪ್ರಾಯಶ್ಚಿತವನ್ನು ಕೈಗೊಂಡು ಸರಸ್ವತಿ ತೀರ್ಥಯಾತ್ರೆಗೆ ಹೋದನು. ನೈಮಿಷಾರಣ್ಯದಲ್ಲಿ 12 ವರ್ಷಗಳ ಕಾಲ 12 ದೀರ್ಘ ಸತ್ರಯಾಗ ನಿರ್ವಹಿಸಲಾಗಿತ್ತು. ಆ ದೀರ್ಘಕಾಲ ನಡೆದ ಸತ್ರಯಾಗದಲ್ಲಿ ಪ್ರತಿನಿತ್ಯ ಯಜ್ಞ ಕಾರ್ಯಗಳನ್ನು ನೆರವೇರಿಸಿ ಪ್ರದೋಷ ಕಾಲದಲ್ಲಿ ಸತ್ಸಂಗವನ್ನು ನಡೆಸಲಾಗುತ್ತಿತ್ತು. ಶೌನಕ ಋಷಿ ಈ ಸತ್ರಯಾಗದ ಆಧ್ವರ್ಯವನ್ನು ವಹಿಸಿಕೊಂಡಿದ್ದರು. ಕುಲಪತಿ ಕೃತ್ಸಮದರು ಶುನಕರ ಮಗನಾಗಿರುವುದರಿಂದ ಅವರು ಶೌನಕ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಉಗ್ರಶ್ರವ ಸೂತ ಪೌರಾಣಿಕ ಎಂಬ ಹೆಸರಿನಿಂದ ಜನಪ್ರಿಯರಾಗಿದ್ದರು. ಸೂತ ಪೌರಾಣಿಕರು ಸತ್ರಯಾಗಕ್ಕೆ ಆಗಮಿಸಿದರು. ವೇದಶಾಸ್ತ್ರಗಳನ್ನು ಕರಗತ ಮಾಡಿಕೊಂಡಿರುವ ಮಹಾಪ್ರಾಜ್ಞರಾದ ಸೂತ ಮಹರ್ಷಿಗಳನ್ನು ಶೌನಕಾದಿ ಮುನಿಗಳು ಸಮಸ್ತ ಪಾಪಗಳನ್ನು ಕಳೆಯುವ ಗುರುಸ್ವರೂಪವನ್ನು ನಮಗೆ ತಿಳಿಸಿರಿ ಎಂದು ಪರಿಪರಿಯಲ್ಲಿ ಕೇಳಿಕೊಂಡರು. ಆತ್ಮವನ್ನು ಮರೆಮಾಚುವ 3 ವಿಧದ ಮಲಗಳಿವೆ. ಮಲ ಎಂದರೆ ಅಶುದ್ಧತೆ. ಈ ಮಲಗಳು ಪಂಚಕ್ಲೇಶಗಳಲ್ಲಿ ಒಂದಾದ ಅವಿದ್ಯೆಯಿಂದ ಉಂಟಾಗುತ್ತದೆ. ಈ ಮಲಗಳು ಸ್ವಸ್ವರೂಪವನ್ನು ಅರಿತುಕೊಳ್ಳಲು ಮತ್ತು ಸಾಯುಜ್ಯವನ್ನು ಸಾಧಿಸಲು ಅಡ್ಡಿಪಡಿಸುವವು. 1. ಕರ್ಮಣಾಮಲ ಅಥವಾ ಸ್ಥೂಲಮಲ. ಇದು ಕ್ರಿಯೆಗಳೊಂದಿಗೆ ಸಂಪರ್ಕ ಹೊಂದಿರುವುದು. ಮಾನವನನ್ನು ದೇಹ ತಾನೂ ಎಂದು ನಂಬುವಂತೆ ಮಾಡುತ್ತದೆ. ಇದು ಜೀವಿಯನ್ನು ದುಃಖ ಮತ್ತು ಪುನರ್ಜನ್ಮದ ಚಕ್ರಕ್ಕೆ ಬಂಧಿಸುವುದು. ಮೋಹದಿಂದ ಮಾಡಿದ ಕ್ರಿಯೆಗಳಲ್ಲಿ ಸಿಲುಕಿ ನಾನು, ನನ್ನದು, ನನಗೆ, ನನ್ನಿಂದಲೇ ಎಂಬ ಭಾವನೆಗೆ ಅಂಟಿಕೊಂಡು ದಾಸತ್ವವನ್ನು ಅನುಭವಿಸಿ ಸಂಪೂರ್ಣ ಸ್ವಾತಂತ್ರ್ಯದಿಂದಿರುವ ಆತ್ಮವನ್ನು ಮರೆಯುವನು. ನನಗೆ ಜೀವನದಲ್ಲಿ ಏನೂ ಸಿಕ್ಕಿಲ್ಲ, ನನಗೆ ಆರೋಗ್ಯವಿಲ್ಲ, ನಾನು ಒಬ್ಬ ಮಹಾನ್ ವ್ಯಕ್ತಿ, ನನಗೆ ಜೀವನದಲ್ಲಿ ನಿರಾಶೆಯಾಗಿದೆ, ಎಲ್ಲರಿಗಿಂತ ಅಧಿಕ ಕಷ್ಟ ನನಗಿರುವುದು ಎಂಬ ಅನಿಸಿಕೆಗಳು ವ್ಯಕ್ತಿಯ ಪ್ರಜ್ಞೆಯಲ್ಲಿರುತ್ತದೆ. ಹೀಗೆ ಶುಭ ಅಶುಭ ವಾಸನ ಅಂದರೆ ಸಂತೋಷ ಮತ್ತು ದುಃಖದ ಅನಿಸಿಕೆಗಳು ಉಂಟಾಗುತ್ತದೆ. ಕರ್ಮಣಾಮಲವು ಕ್ರಿಯೆಯಲ್ಲಿದೆ. ಇದು ಸ್ವಾರ್ಥ ಕ್ರಿಯೆಗಳ ಪರಿಣಾಮವಾಗಿದೆ. 2. ಮಾಯಾಮಲ ಅಥವಾ ಸೂಕ್ಷ್ಮಮಲ. ಇದು ಸ್ವಂತ ಪ್ರಜ್ಞೆಯಲ್ಲಿ ವ್ಯತ್ಯಾಸವನ್ನು ಸೃಷ್ಟಿಸುತ್ತದೆ. ಇದು ಭೌತಿಕ ದೇಹವೇ ನಿಜವಾದ ಆತ್ಮ ಎಂಬ ತಪ್ಪು ಕಲ್ಪನೆಯನ್ನು ಮೂಡಿಸುವುದು. ಒಬ್ಬ ವ್ಯಕ್ತಿಯನ್ನು
ಅವನು ಮನಸ್ಸು ಎಂದು ನಂಬುವಂತೆ ಮಾಡುತ್ತದೆ. ಇದು ಮಾಯೆಯಿಂದ ಉಂಟಾದ ಬಂಧನ. ಇದು ಭೌತಿಕ ಪ್ರಪಂಚದೊಂದಿಗೆ ಬಾಂಧವ್ಯ ಮತ್ತು ಆಸೆಗಳಿಗೆ ಕಾರಣವಾಗುತ್ತದೆ. ಈ ಮನೆ ನನ್ನದು, ಆ ಮನೆ ನನ್ನದಲ್ಲ. ಆ ಮಗು ನನ್ನದು, ಈ ಮಗು ನನ್ನದಲ್ಲ. ಎಲ್ಲೆಡೆ ಅವ್ಯವಸ್ಥೆ ಇದೆ, ನಾನು ಅಚ್ಚುಕಟ್ಟಾಗಿರುತ್ತೇನೆ ಎಂಬುದು ಮಾಯಾಮಲದ ಸೃಷ್ಟಿಗಳು. ಮಾಯಾಮಲ ದ್ವಂದ್ವತೆಯನ್ನು ಸೃಷ್ಟಿಸುತ್ತದೆ. ನಾನು ಬೇರೆ, ಇತರರು ಬೇರೆ. ನನ್ನ ಮತ್ತು ಇತರರ ನಡುವಿನ ವ್ಯತ್ಯಾಸದ ಭಾವನೆ ಉಂಟು ಮಾಡುತ್ತದೆ. ಈ ಅಶುದ್ಧ ಅಜ್ಞಾನ ಪರಮಾತ್ಮನನ್ನು ಒಂದೇಯಾಗಿ ಕಾಣುವ ಬದಲು ಭಿನ್ನವಾಗಿ ಕಾಣುವಂತೆ ಮಾಡುತ್ತದೆ. ಅನವಮಲ ಅಥವಾ ಪರಾಮಲ, ಇದು ಅತಿ ಸೂಕ್ಷ್ಮವಾದ ಆಂತರಿಕ ಅಶುದ್ಧತೆಯನ್ನು ಸೂಚಿಸುತ್ತದೆ. ಪರಮ ವಾಸ್ತವದಿಂದ ಪ್ರತ್ಯೇಕವಾಗಿರುವ ಭಾವನೆ ಮೂಡಿಸುವುದು. ಪರಮಾತ್ಮನ ಅರಿವು ನೀಡುವ ಗುರುವು ಹತ್ತಿರವಿದ್ದರೂ ಪರಮಾತ್ಮ ಸ್ಥಿತಿಯನ್ನು ಅನುಭವಿಸುವ ಸಾಮರ್ಥ್ಯ ಇರುವುದಿಲ್ಲ. ಒಬ್ಬ ವ್ಯಕ್ತಿ ಜೀವಿ ಎಂದು ನಂಬುವಂತೆ ಮಾಡುತ್ತದೆ. ಆತ್ಮದ ಅರಿವು ಅಣುವಷ್ಟೂ ತಿಳಿದಿರುವುದಿಲ್ಲ. ಇದು ಬಾಂಧವ್ಯದ ಬಂಧನಕ್ಕೆ ಕಾರಣವಾಗುತ್ತದೆ. ನಾನು ಉಪನಿಷತ್ತುಗಳನ್ನು ಕಲಿಯಬೇಕು ಎಂಬ ಬಯಕೆ ಇದ್ದರೆ ತನಗೆ ಉಪನಿಷತ್ತುಗಳು ಬರುವುದಿಲ್ಲ ಎಂಬ ಅಪೂರ್ಣತ್ವದ ಭಾವನೆ ಮೂಡುವುದು. ಈ ನಿರ್ದಿಷ್ಟ ವಸ್ತುವಿಲ್ಲ ಎನ್ನುವ ಕೊರತೆಯ ಭಾವನೆ ಜೀವಿಯಲ್ಲಿ ಮೂಡಿಸುವುದು. ಈ ಅಪೂರ್ಣ ಭಾವನೆಯಿಂದಾಗಿ ಅಭಿಲಾಷೆಯ ಪೂರ್ಣತೆಯ ಬಯಕೆ ಉಂಟಾಗುತ್ತದೆ. ಜೀವಿಯು ಎಲ್ಲವನ್ನೂ ಹಿಡಿದಿಟ್ಟುಕೊಳ್ಳಲು ಬಯಸುವನು. ಇದರಿಂದ ಕೊರತೆಯ ಭಾವನೆ ಹೋಗುವುದಿಲ್ಲ. ಜೀವಿಯು ಎಂತಹ ಬುದ್ಧಿವಂತನಾದರೂ ತನ್ನ ಸ್ವಂತ ಪ್ರಯತ್ನದಿಂದ ಇವುಗಳ ಇರುವಿಕೆಯನ್ನು ಸಹ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಏಕೈಕ ಶ್ರೀ ಗುರು ಪರಮಾತ್ಮ ಮಾತ್ರ ಶಿಷ್ಯನಲ್ಲಿ ಈ ಕಲ್ಮಶಗಳ ಇರುವಿಕೆಯನ್ನು ವ್ಯಕ್ತಪಡಿಸಿ ಕ್ರಮಕ್ರಮವಾಗಿ ಅವುಗಳನ್ನು ತೊರೆಯುವಂತೆ ಮಾಡಿ ಆನಂದ ಸ್ವರೂಪರನ್ನಾಗಿಸುವರು. ಅಂತಹ ಗುರು ಪರಮಾತ್ಮನ ವಿಶಿಷ್ಟತೆಯನ್ನು ಶೌನಕಾದಿ ಮುನಿಗಳು ಸೂತ ಮಹರ್ಷಿಗಳನ್ನು ಬೋಧಿಸಲು ಕೇಳುತ್ತಿರುವರು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಕೆಲವರು ಹೆಂಡತಿ ಮೇಲೋ, ಮಕ್ಕಳ ಮೇಲೋ, ಹಣದ ಮೇಲೋ ಎಲ್ಲಿಲ್ಲದ ಮೋಹವನ್ನು ಇಟ್ಕೊಂಡಿರ್ತಾರೆ. ಆವಾಗ ಗುರು ಅದರಿಂದನೇ ದುಃಖ, ವಿರೋಧ ಬರಂಗೆ ಮಾಡಿಬಿಡ್ತಾನೆ. ಆ ಮೋಹದಿಂದ ಆ ಭಕ್ತ ದೂರ ಆಗಂಗೆ ಮಾಡಿಬಿಡ್ತಾನೆ. ಭಕ್ತ ತಿಳುವಳಿಕೆ ಉಳ್ಳವನಾದರೆ ಗುರು ನನಗೆ ಸರಿಯಾಗಿ ಬುದ್ಧಿ ಕಲಿಸಿದ ಅಂತ ಅನ್ಕೊಂತಾನೆ. ಆವಾಗ ಅವನಿಗೆ ಜ್ಞಾನೋದಯ ಆಗಿಬಿಡುತ್ತೆ. ಆದರೆ ತಿಳುವಳಿಕೆ ಇಲ್ದವನಾದರೆ ಪರಿತಾಪ ಪಡ್ತಾನೆ. ಯಾಕೆ ಹಿಂಗಾಯ್ತು? ನಾನು ಗುರುವನ್ನು ಎಷ್ಟು ನಂಬಿದ್ದೆ, ಆ ಗುರು ಹಿಂಗೆಲ್ಲ ಮಾಡ್ಬೋದಾ? ನಂಬಿದ ಭಕ್ತನಿಗೆ ಈ ರೀತಿ ಆಗ್ಬೋದಾ? ಆ ಗುರುವಿಗೆ ಕಣ್ಣಿಲ್ವೇ ಅಂತೆಲ್ಲ ಗುರುವಿನ ಬಗ್ಗೆ ವಿರೋಧಿ ಭಾವನೆಯನ್ನು ಬೆಳೆಸಿಕೊಳ್ಳಕ್ಕೆ ಶುರು ಮಾಡಿಬಿಡ್ತಾನೆ. ಅವನಿಗೆ ತನ್ನ ನಂಬಿಕೆ ಸುಳ್ಳೋ ಇಲ್ಲ ಗುರುವೇ ಸುಳ್ಳೋ ಅಂತ ಅನ್ನಿಸಕ್ಕೆ ಶುರುವಾಗಿ ಬಿಡುತ್ತೆ. ಆ ಗುರುವಿಗೆ ಇವನು ತೆಗಳದು, ಬೈಯೋದು ಎಲ್ಲ ಗೊತ್ತಾಗಿರುತ್ತೆ. ಬೈಸ್ಕಮಕ್ಕೂ ಸಿದ್ಧ ಅವನು. ಬೈಸ್ಕೊಂಡ್ರೂ ಅವನು ಭಕ್ತನಿಗೆ ಒಳ್ಳೆಯದನ್ನೇ ಮಾಡ್ತಾನೆ. ಅವನ ಕೈಯಂತೂ ಬಿಡೋದಿಲ್ಲ. ಗುರು ತನ್ನ ಹಿತಕ್ಕಾಗಿ ಏನು ಮಾಡಿದ, ಎಷ್ಟು ಶ್ರಮಪಟ್ಟ ಅನ್ನೋದು ಸತ್ಯವಾಗಲು ಪ್ರತಿಯೊಬ್ಬ ಭಕ್ತನಿಗೂ ಕೊನೆಗಾದರೂ ಗೊತ್ತಾಗುತ್ತೆ. ತನ್ನ ಅವಗುಣಗಳೆಷ್ಟಿದ್ವು, ತನ್ನ ಮೋಹಗಳು ಎಷ್ಟಿದ್ವು, ತನ್ನ ಅಜ್ಞಾನ ಅಹಂಕಾರ ಎಷ್ಟಿತ್ತು, ಗುರು ಹೆಂಗೆ ಅವನ್ನೆಲ್ಲ ಅಳಿಸ್ಕೊಂತ ಬಂದ ಅನ್ನೋದು ಪ್ರತಿಯೊಬ್ಬನಿಗೂ ತಿಳಿಯುತ್ತೆ. ಪ್ರಪಂಚದಾಗಿರೋ ಮಾನವ ಮಾತ್ರದವರ್ಯಾರಿಗೂ ಇನ್ನೊಬ್ಬನ ಅವಗುಣಗಳನ್ನು ಅಳಿಸಕ್ಕಾಗೋದಿಲ್ಲ. ಆ ಕೆಲಸ ಗುರುವಿಗೆ ಮಾತ್ರ ಸಾಧ್ಯವಾಗುತ್ತೆ. ಮರೆಯಲಿದ್ಕಂಡೇ ಮಾಡ್ತಾನವನು. ಭಕ್ತನನ್ನು ಪರಿಪೂರ್ಣನನ್ನಾಗಿಸದೇ ಅವನ ಇಚ್ಛೆ. ಭಕ್ತನನ್ನು ತನ್ನಂತೆ ಮಾಡ್ಕೊಂಬಿಡೋಣ ಅಂತ ಗುರು ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ. ಅವನಿಗೆ ಸತ್ಯದ ಅರಿವು ಮೂಡಿಸ್ತಾನೆ. ಜ್ಞಾನನಿಧಿ ಪುಟ 156.